ಮತ್ತೆ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಆರು ಜೊತೆ. ಸೊ ನಾನು ತುಂಬಾ ಜಾಸ್ತಿ ಹೊತ್ತು ಬಿಡೋದು ಬೇಡ, ಈಗ ಡೈರೆಕ್ಟ್ ಆಗಿ ನೀಟಾಗಿ ಮಸಾಜ್ ಮಾಡ್ದಂಗೆ ಈ ತರ. ಆಮೇಲೆ ಇದನ್ನ ಹಾಕಿ ಇಮಿಡಿಯೇಟ್ ಆಗಿ ಫ್ರೈ ಮಾಡ್ಬೋದು. ಮಾಡ್ಕೊಳ್ಳಿ ತಿನ್ಕೊಳ್ಳಿ. 5:30 ಸ್ಕೆಚ್ ಹೊಡಿತಾ ಇದೆ. ಒಂದು 2 ಪೀಸ್ ಮಾಡಿಕೊಟ್ರೆ ನೆಮ್ಮದಿಯಾಗಿ ಕೂತ್ಕೊಂಡು ಚಾನ್ಸೇ ಇಲ್ಲ. ನೋ ವೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಹಾಗೆ ಇದು ಫ್ಯಾಮಿಲಿ ಕುಕಿಂಗ್ ವ್ಲಾಗ್. ಓಕೆನಾ, ಇದರಲ್ಲಿ ನಾವು ಏನು ಪಪ್ಪು ಏನು ವಿಡಿಯೋ ಮಾಡ್ತಾ ಇದ್ದೀವಿ, ಡಿಸ್ಟರ್ಬ್ ಮಾಡಬೇಡ, ಹೋಗು ಆಟ ಆಡ್ಬೇಕು, ಹೋಗು ಅಜ್ಜಿ ಹತ್ರ ಹೋಗು ಪ್ಲೀಸ್. ಅಲ್ಲಿ ಅಜ್ಜಿ ಹತ್ರ ಹೋಗಿ ಮಮ್ಮ, ಅಲ್ಲಿ ಏನು ಹೇಳ್ತಾ ಇದೀಯ ಡುಮ್ಮ, ಏನು ಹೇಳ್ತಾ ಇದೀಯಾ, ನಿದ್ದೆ ಬರ್ತಾ ಇದೆಯಾ, ಹೋಗಿ ಜೋಜು ಮಾಡೋದು. ನಾವು ಆರು ವಿಡಿಯೋ ನೋಡ್ತಾ ಇದ್ರೆ ಆಮೇಲೆ ಮತ್ತೆ ನಮ್ಮ ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಅವಳ ಹತ್ರನೇ ಮಾತಾಡ್ಬೇಕಾಗುತ್ತೆ. ಓಕೆ ಓಕೆ, ಮತ್ತೆ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಆರು ಜೊತೆ. ಸೊ ನಾನು ತುಂಬ ಕ್ಯಾಂಪಿಂಗಲ್ಲಿ ಈ ಕಬಾಬ್ ಮಸಾಲೆ ಅಥವಾ ಫಿಶ್ ಫ್ರೈ ಮಸಾಲೆ ಒಂದು ಹಿಮ ರೆಡಿ ಮಾಡ್ಕೊಡ್ತಾ ಇದ್ಲು ಪ್ರತಿ ಸತಿ. ಅದನ್ನ ತಿಂದವರು ಸುಮಾರು ಜನ ಎಲ್ಲ ತುಂಬಾ ಚೆನ್ನಾಗಿದೆ, ಏನಿದೆ ಸ್ಪೆಷಲ್, ಹೇಗೆ ಮಾಡ್ತಾರೆ ಏನು ಅಂತೆಲ್ಲ ಕೇಳಿದ್ರು. ತುಂಬಾ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಇದೆ. ಆ ಸೀಕ್ರೆಟ್ ರೆಸಿಪಿನ ಇವತ್ತು ಹಿಮ ರಿವೀಲ್ ಮಾಡ್ತಿದ್ದಾರೆ. ಸೊ ಇದನ್ನ ನೀವು ಫಿಶ್ಗಾದ್ರೂ ಯೂಸ್ ಮಾಡ್ಬೋದು, ಚಿಕನ್ಗಾದ್ರೂ ಯೂಸ್ ಮಾಡ್ಬೋದು, ಬಟ್ ಅದು ಒಂದು ಸ್ವಲ್ಪ ಮಸಾಲೆ ಚೇಂಜ್ ಆಗುತ್ತೆ ಅಷ್ಟೇ ಫಿಶ್ಗೆ ಯಾವುದು ಅಂತ. ಅದು ಬಿಟ್ರೆ ಅಡಿಷನಲ್ ಆಗಿ ಇವಳೇನೇನು ಆಗ್ತಾ ಇಲ್ಲಲ್ಲ ಹಿಮ, ಅದೆಲ್ಲ ಸೇಮ್. ಸೊ ನೋಡಿ ತೋರಿಸ್ಕೊಡ್ತೀವಿ ಇವಾಗ. ಇವತ್ತು ನಾವು ರೂಪ್ಚಂದ್ ಅಂತ ಬರುತ್ತೆ, ಅಂದ್ರೆ ಇದು ಡ್ಯಾಮ್ ಮೀನು ಅಂತಾರೆ, ಮೈಸೂರು ಡ್ಯಾಮ್ ಮೀನು ಅಂತಾರೆ, ಪಾಂಪ್ಲೆಟ್ ಅಂತಾರೆ. ಅದು ಆ ಮೀನನ್ನ ನಾವು ತಂದಿದ್ದೀವಿ. ಸೊ ಬನ್ನಿ ಇವಾಗ ಅದನ್ನ ಫಸ್ಟು ಫ್ರೈಗೆ ಅಂತ ಹೇಳ್ಬಿಟ್ಟು ಹೊಡೆಸ್ಕೋಬೇಕಾಗುತ್ತೆ ನೀಟಾಗಿ. ಅಂದರೆ ಅದೊಂಥರ ಜಿಲೇಬಿ ಥರ ರೌಂಡ್ ಆಗಿ ಸರ್ಕಲ್ ಕಟ್ ಮಾಡಿಕೊಡ್ತಾರೆ. ಅದಾದಮೇಲೆ ಅದನ್ನು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟು ವಾಶ್ ಮಾಡಿಕೊಂಡು ಆಮೇಲೆ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು. ಮೇಡಮ್ ಅವರು ಆಲ್ರೆಡಿ ಎಲ್ಲ ಪ್ರೊಸೆಸ್ ಆಗಿದೆ, ವಾಶ್ ಎಲ್ಲ ಮಾಡಾಗಿದೆ. ಇದೊಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ಹೇಗೆ ಅದು ಫ್ರೈ ಅಂತ ಮಾಡೋದು ಅಥವಾ ಡೀಪ್ ಫ್ರೈ ಮಾಡ್ಬೋದು, ತವಾ ರೋಸ್ಟ್ ಮಾಡ್ಬೋದು, ಅದೆರಡನ್ನು ಹಿಮ ತೋರಿಸ್ಕೊಳ್ತಾರೆ. ನಡಿ. ಓಕೆ, ಮೀನೆಲ್ಲ ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಹಿಮ. ಓಕೆನಾ, ಸೊ ಇದನ್ನ ಹೇಳಿದ್ನಲ್ಲ ರೂಪ್ಚಂದ್ ಅಂತ ಏನೋ ಕರೀತಾರೆ, ಡ್ಯಾಮ್ ಮೀನು. ಇದು ಏನು ಗೊತ್ತಾ ಅಭಿ, ಮೀನು ಮೀನ್ ಫ್ರೈ ಮಾಡುವಾಗ ಫಸ್ಟ್ ಏನಂದ್ರೆ ನಾವು ಮೀನ್ ವಾಶ್ ಮಾಡ್ಕೊಂಡು ಮೀನೆಲ್ಲ ತೊಳೆದು ಆ ಮೀನಲ್ಲಿ ಸ್ವಲ್ಪ ನೀರು ಕೂಡ ಇರಬಾರ್ದು, ಫುಲ್ ಡ್ರೈ ಇರಬೇಕು. ತೂತ ಪಾತ್ರೆಯಲ್ಲಿ ಓಕೆ, ಜರಡಿಲಿ ಹಾಕಿ ಬಿಟ್ಬಿಟ್ರೆ ಫುಲ್ ಕಂಪ್ಲೀಟ್ ನೀರು ಇಳಿಬೇಕು, ಕಂಪ್ಲೀಟ್ ಹೋಗುತ್ತೆ. ಇದು ಫುಲ್ ಡ್ರೈ ಆಗಬೇಕು, ಅಂದ್ರೆ ಮಾಯಿಶ್ಚರ್ ಇರಬಾರ್ದು, ನೀರಿನ ಅಂಶ. ಇದು ಫ್ರೈ ಮಾಡಕ್ಕೆ ತವಾ ಫ್ರೈಗಾ? ತವಾ ಫ್ರೈ ಎಲ್ಲದಕ್ಕೂ ಏನೇ ಮಾಡಿದ್ರು ಅದು ಇದಿರಬಾರ್ದು, ಚೂರು ಇರಬಾರ್ದು, ಎಲ್ಲ ತೆಗ್ಕೊಂಡ್ಬೇಕು. ಸೊ ಪಾತ್ರೆ ಫುಲ್ ಡ್ರೈ ಇರಬೇಕು. ಓಕೆ, ಏನೇ ಸ್ವಲ್ಪ ಸ್ವಲ್ಪ ನೀರಿದ್ರು ಎಲ್ಲ ವಾಶ್ ಮಾಡ್ಕೊಬೇಕು ನೀಟಾಗಿ, ಬಟ್ಟೆಲಿ ಒರೆಸ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತೆ. ಡ್ರೈ ಆಗಿರ್ಬೇಕು. ಓಕೆ, ಸೊ ಈಗ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಳ್ಳಿ ಒಂದೊಂದಾಗಿ ಏನೇನು ಬೇಕು ಅಂತ. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ 2 ಸ್ಪೂನ್ ಆಗುತ್ತೆ, 3 ಸ್ಪೂನ್ ಆಗುತ್ತೆ ಓಕೆ ಅಷ್ಟೇ. ಸೊ 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾಗೆ ಇದು ನಿಮಗೆ ನಾರ್ಮಲಾಗಿ ಕಬಾಬ್ ಮಸಾಲೆ, ಫಿಶ್ ಮಸಾಲೆ ಬರುತ್ತೆ ಫ್ರೈಗೆ, ಫಿಶ್ ಕಬಾಬ್, ಚಿಕನ್ ಕಬಾಬು. ನೀವು ಫಿಶ್ ಮಾಡಿದ್ರೆ ಫಿಶ್ ಕಬಾಬು, ಚಿಕನ್ ಮಾಡಿದ್ರೆ ಚಿಕನ್ ಕಬಾಬು. ತೇಜು ಚೆನ್ನಾಗಿರುತ್ತೆ, ಆಚಿನೂ ಚೆನ್ನಾಗಿದೆ, ಎರಡರಲ್ಲಿ ಯಾವುದಾದ್ರು ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ಯಾವುದೋ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ನಿಮ್ಗೆ ಯಾವ್ದಾದ್ರು ಕಬಾಬ್ ಮಸಾಲೆ ಯೂಸ್ ಮಾಡ್ಬೋದು. ಒಂದು ಕಬಾಬ್ ಪೌಡರ್, ಓಕೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾವು ಒಂದು ಫಿಶ್ ಫುಲ್ ತಗೊಂಡಿರೋದ್ರಿಂದ 2 ಕಬಾಬ್ ಪೌಡರ್ ಪ್ಯಾಕೆಟ್, 2 ಪ್ಯಾಕೆಟ್ ಅಲ್ಲ? ಓಕೆ, ಫಿಶ್ ಕಬಾಬ್ ಮಸಾಲೆ ಎಷ್ಟು ಗ್ರಾಮ್ ಇದೆ ಅಂದ್ರೆ 30 ಗ್ರಾಮ್. ಇಲ್ಲಿ 30 ಗ್ರಾಮ್ ಅದ ತೋರಿಸು. ಹೌದು, ಇಲ್ಲಿ ನೋಡಿ. ಓಕೆ, 30 ಗ್ರಾಮ್ದು ಅಂದರೆ 2 ಪ್ಯಾಕೆಟ್ ಹಾಕೊಂಡ್ರೆ ಸಾಕು 1 kgಗೆ. ಚೆನ್ನಾಗಿರುತ್ತೆ ಮಸಾಲೆ. ಓಕೆ, ಇದೇನು ಸೂಪರ್ ರಾಕೆಟ್ ಸೈನ್ಸು ಸೀಕ್ರೆಟ್ ಆ ಥರ ಏನಿಲ್ಲ, ಜಸ್ಟ್ ಮಾಡೋ ವಿಧಾನ ಅಷ್ಟೇ. ಓಕೆ, ಆಮೇಲೆ ಚೂರು ಮಟನ್ ಮಸಾಲೆ ಒಂಚೂರು, ಒಂದು 2 ಸ್ಪೂನ್ ಅಷ್ಟು. ಇದು ಹೋಮ್ ಮೇಡ್ ಅಷ್ಟನ್ನ
ಶಿವಮೊಗ್ಗರ ಮಮ್ಮಿ ರೆಡಿ ಮಾಡಿರೋದು ಮನೇಲೆ ಕೈ ತೋಟದಲ್ಲಿ ಬೆಳೆದಿರುವಂಥದ್ದು ರಸ್ನ. ಏನೇ ಮಾಡ್ತಿದ್ದೆ ನೀನು? ಅದೇ ಸೊ ಇದನ್ನ ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ನಾರ್ಮಲಾಗಿ ಅಡಿಷ್ನಲ್ ಏನಿದೆ ಅಂತ ಹೇಳಿದ್ರೆ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ, ಆಮೇಲೆ ಕಬಾಬ್ ಪುಡಿ, ಇನ್ನೇನು ಹಾಕ್ತೀಮ್ಮ, ಆಮೇಲೆ ಮಟನ್ ಮಸಾಲೆ ಪೌಡ್ರು, ಇಷ್ಟು ಈ ಪೌಡ್ರನ್ನ ಹಾಕ್ಕೊಂಡು ಈಗ ಮಸಾಲೆ ಎಲ್ಲ ಹಾಕೈತೆ. ಇದೇನು ಮಿಕ್ಸ್ ಮಾಡ್ಕೋಬೇಕಾ? ಓಕೆ. ಇದ್ರ ಜೊತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಇದ್ರ ಪೌಡ್ರು ಪೇಸ್ಟು ರೆಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ 2 ದಿವಸ ಇಟ್ಕೋಬೋದು. ಒಂದು ವೇಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಅಂತ ಹೇಳಿದ್ರೆ ಈ ಪೌಡ್ರ್ ಮಾತ್ರ ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಈ ರೀತಿ ಪ್ಯಾಕೆಟ್ ಬರುತ್ತೆ, ಓಕೆನಾ. ಸೊ ಈ ರೀತಿ ಪ್ಯಾಕೆಟ್ನ ಪೇಸ್ಟ್ ತಂದು ಇಟ್ಕೊಂಡ್ರೆ ಸಾಕು. ಇದನ್ನ ನೀವು ಯಾವಾಗ ಬೇಕಾದ್ರೂ ಇನ್ಸ್ಟೆಂಟಾಗಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಇದನ್ನು ನಾವು ಲಾಸ್ಟ್ ಟೈಮ್ ಕ್ಯಾಂಪಿಂಗ್ ಹೋದಾಗೆಲ್ಲ ಇದೇ ಕ್ಯಾರಿ ಮಾಡಿದ್ದೆ, ನಾನು ಇದನ್ನು ಹಿಮ ಮಾಡಿಕೊಟ್ಟಿದ್ದು, ಇದನ್ನೇ ನಾವು ಯೂಸ್ ಮಾಡಿದ್ದು. ನಮ್ಮ ಜೊತೆ ಕ್ಯಾಂಪಿಂಗಲ್ಲಿ ತಿಂದವರೆಲ್ಲ ತುಂಬ ಇಷ್ಟಪಟ್ಟರು. ಸತೀಶ್ ಅಣ್ಣ ಅಂತೂ ಏನಿದು ಹೆಂಗೆ ಏನು ಅಂದರು. ಅದಕ್ಕೆ ನೆಕ್ಸ್ಟ್ ವೀಡಿಯೋ ನೋಡಿ ಅಣ್ಣ, ಅದರಲ್ಲಿ ಕಂಪ್ಲೀಟ್ ವೀಡಿಯೋ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಹೇಗೆ ಮಾಡೋದು ಏನು ಅಂತ ಹೇಳಿದ್ವಿ. ಅಷ್ಟೇ, ಇದಿಷ್ಟು ಮಸಾಲೆ ಐಟಮ್ಸ್ಗಳು. ತುಂಬ ಅಂದರೆ ತುಂಬ ಸಿಂಪಲ್ಲು, ಅಂತ ಏನು ಟಾಪ್ ಸೀಕ್ರೆಟ್ ಅಂತ ಏನಿಲ್ಲ, ನಾನು ಸುಮ್ಮನೆ ಹೇಳಿದೆ ಸೀಕ್ರೆಟ್ ರೆಸಿಪಿ ಅಂತ. ಜಸ್ಟ್ ಇದಿಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಎಲ್ಲ ಹಾಕಾಗಿದೆ. ಸೊ ಈಗ ಆಯಿಲ್ ಇದೆ ಅಲ್ವಾ ಅಬ್ಬಿ ನಮ್ದು ಮೇನು. ನಾವು ನೀರು ಹಾಕಂಗಿಲ್ಲ. ಎಷ್ಟು ಆಗ್ತಿದ್ಯಾ ಆಯಿಲ್? ಸ್ವಲ್ಪ ಚೂರು. ನಾವು ಹಿಂಗೆ ಒಂದು ಸೌಟ್ ಅಷ್ಟೇ. ಇವಾಗ ನೀವು ಫಿಶ್ ಫ್ರೈಗೆ ನೀವು ಎಲ್ಲರೂ ನೀರು ಹಾಕೊಂಡು ಕಲ್ಸ್ಕೊಂತೀವಲ್ಲ, ಅಂದ್ರೆ ನೀರಿಗೆ ಎಷ್ಟು ಹಾಕಿ ನೀರು ಜಾಸ್ತಿ ಹಾಕ್ತಿವಿ, ಕಲ್ಸ್ಕೊಂತೀವಿ, ಅದ ಸಿಗೋ ತನಕ ಎಣ್ಣೆ ಒಂಚೂರು ಒಂದು ಸ್ವಲ್ಪ 3 ಸ್ಪೂನ್ ಹಾಕಿದ್ರೆ ಸಾಕು. ಅದೇ ಜಸ್ಟ್ ಇದು ಮೆತ್ಕೊಳ್ಳೋಕ್ಕೆ ಪೇಸ್ಟ್ ಎಷ್ಟು ಬೇಕೋ ಅಷ್ಟು. ಕಡಿಮೆ ಆದರೆ ಮತ್ತೆ ಹಾಕೋಬೋದು, ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ. ಸೊ ಹಾಗಾಗಿ ಕಡಿಮೆನೇ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಈ ರೀತಿ ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಗಟ್ಟಿ ಇರುತ್ತೆ ಇದು, ತವಾ ಫ್ರೈ ಅಲ್ವಾ. ಆಮೇಲೆ ನೀವು ಎಣ್ಣೆ ಹಾಕಿದ್ರೆ ಕಬಾಬ್ ಪೌಡರ್ ಕಲ್ಸ್ಕೊಂಡ್ರೆ ಏನಿದೆ ಅಂದರೆ ನೀವು ಕೈಯಲ್ಲಿ ಕಲಸೋ ಅವಶ್ಯಕತೆನೇ ಇಲ್ಲ. ಸ್ಪೂನಲ್ಲೇ ನೀಟಾಗಿ ಮಿಕ್ಸ್ ಆಗ್ಬಿಡುತ್ತೆ. ನೋಡಿ, ನಾನು ಕೈಯೇ ಯೂಸ್ ಮಾಡ್ತಿಲ್ಲ ಎಲ್ಲ. ಓಕೆ, ಸೊ ನೋಡ್ಬೋದು ಪೇಸ್ಟ್ ಕಂಪ್ಲೀಟಾಗಿ ರೆಡಿಯಾಗಿದೆ. ನಾನು ಕೈಯೇ ಯೂಸ್ ಮಾಡಿಲ್ಲ. ಅದೇ ಕೈ ಗಲೀಜಾಗಲ್ಲ, ಜಸ್ಟ್ ಸ್ಪೂನಲ್ಲಿ ಡೈರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ಮೀನು ತಿಕ್ಕಾದ್ರೂ ಕೈ ಯೂಸ್ ಮಾಡಬೇಕಲ್ಲ, ಕಲಿಸ್ಬೇಕಾದ್ರೆ. ಇದನ್ನು ಡೈರೆಕ್ಟಾಗಿ ಹಿಂಗೆ ನೀಟಾಗಿ ಒಳ್ಳೆ ಬ್ಯೂಟಿ ಪಾರ್ಲರಲ್ಲಿ ಮಾಲಿಶ್ ಮಾಡ್ತಾರಲ್ಲ ಕೆನ್ನೆಗೆ, ಹಂಗೆ ಮಾಲಿಶ್ ಮಾಡಿದ್ರೆ ಆಯಿತು. ಆಮೇಲೆ ನೋಡಿ, ನಿಮಗೆ ಸಣ್ಣ ಸಣ್ಣ ಗಂಟುಗಳು ಇರ್ತವೆ, ಅದಕ್ಕೆ ಸ್ವಲ್ಪ ಎಲ್ಲ ಈ ಥರ ನೀಟಾಗಿ ನೋಡಿಕೊಂಡು ಕೆದ್ದು ಈ ಥರ. ಓಕೆ, ಸೊ ಈಗ ಪೇಸ್ಟ್ ರೆಡಿಯಾಗಿದೆ ಮೀನಿಗೆ. ನಾವೆಲ್ಲ ಹಿಂಗೆ ಈ ಥರ ಮಾಡಿಕೊಟ್ಬಿಡ್ತಲ್ಲ ಹಿಮ. ಸೊ ಹಿಂಗೆ ಮಾಡಿಕೊಟ್ಟಾಗ ನಾನು ಡೈರೆಕ್ಟಾಗಿ ಕ್ಯಾಂಪ್ಗೆ ಎಲ್ಲ ಹೋಗ್ತೀವಲ್ಲ, ಅವಾಗ ಡೈರೆಕ್ಟಾಗಿ ಅದನ್ನ ಏನು ಮಾಡ್ತಾ ಇದ್ವಿ ಅಂದರೆ ಚಿಕನ್ ಆಗಿರ್ಬೋದು, ಇದಕ್ಕಿರ್ಬೋದು, ಎಷ್ಟು ಬೇಕೋ ಅಷ್ಟು ತಗೊಂಡು ಉಪ್ಪು ಖಾರ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಹೌದು ಹೌದು, ನೋಡು ಅದು ಮಸಾಲೆ ಬಿಟ್ಬಿಟ್ಟಿದೆ ಅನ್ಸುತ್ತೆ. ಸೊ ಪೇಸ್ಟಲ್ಲಿ ರೆಡಿ ಮಾಡ್ಕೊಂಡಾದ್ಮೇಲೆ ಲೆಮನ್ನು, ಇಲ್ಲಾಂದ್ರೆ ಮುಂಚೆನೂ ಹಾಕೋಬೋದು ನಿಮ್ಮ ಇದು. ಓಕೆ, ಒಂದು ಇಡೀ ಲೆಮನ್ ಹಾಕೊಂಬಿಟ್ರೆ ಚೆನ್ನಾಗಿರುತ್ತೆ. 1 kg ಮೀನಲ್ವಾ, ಲೆಮನ್ ಹಾಕ್ಬಿಟ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದೊಂದು ಇನ್ನೊಂದು ಸ್ವಲ್ಪ ಇದಾಗುತ್ತೆ, ಲಿಕ್ವಿಡ್ ಥರ ಆಗುತ್ತೆ. ಸೊ ಫೈನಲ್ ಆಗಿ ರೆಡಿ ಇದೆಯಲ್ಲ. ಓಕೆ, ನೋಡಿ ನಮ್ಮ ಫಿಶ್ ಫ್ರೈ, ತವಾ ರೋಸ್ಟು ಅಥವಾ ಗೀ ರೋಸ್ಟು ಅಥವಾ ಡೀಪ್ ಫ್ರೈ ಏನು ಬೇಕಾದ್ರೂ ಮಾಡ್ಕೋಬೋದು. ಈ ಫಿಶ್ ಫ್ರೈ ಮಸಾಲ, ಕ್ಯಾಂಪಿಂಗ್ ಕನ್ನಡಿಗ ಫಿಶ್ ಫ್ರೈ ಮಸಾಲ ಇದು ಅಲ್ಲ. ಅದೇನು ಜಾಸ್ತಿ ಹೊತ್ತು ಬಿಡೋದು ಬೇಡ, ಈಗ ಡೈರೆಕ್ಟಾಗಿ ನೀಟಾಗಿ ಮಸಾಜ್ ಮಾಡ್ದಂಗೆ ಈ ಥರ. ಆಮೇಲೆ ಇದನ್ನ ಹಾಕಿ ಇಮಿಡಿಯೇಟ್ ಆಗಿ ಫ್ರೈ ಮಾಡ್ಬೋದು, ಇನ್ಸ್ಟೆಂಟಾಗಿ ಫ್ರೈ ಮಾಡ್ಬೋದು. ಮ್ಯಾರಿನೇಟ್ಗೆ ಏನು ಬಿಡೋ ನೆಸೆಸಿಟಿ ಇಲ್ಲ. ಏನಕ್ಕೆ ಬಿಡ್ತಾರೆ ಅಂದ್ರೆ ಈ ನೀರೆಲ್ಲ ಹಿಡ್ಕೊಳ್ಳಿ ಅಂತ ಮ್ಯಾರಿನೇಟ್ ಬಿಡ್ತಾರೆ. ಸೊ ನಮ್ಗೆ ನೀರೇ ಇರಲ್ವಲ್ಲ ಇದರಲ್ಲಿ, ಸೊ ಇನ್ಸ್ಟೆಂಟ್ ಮ್ಯಾರಿನೇಟು ಮಾಡ್ಬೋದು. ಬಟ್ ಮ್ಯಾರಿನೇಟ್ ಇಲ್ಲ, ಇನ್ಸ್ಟೆಂಟಾಗೂ ಮಾಡ್ಬೋದು. ನೋಡಿ, ಚಿಕನ್ನು ಅಥವಾ ಫಿಶ್ ತಂದ ಮಸಾಲೆ ಮಿಕ್ಸ್ ಮಾಡ್ದ, ಫಿಶ್ ನೀರೆಲ್ಲ ಇಳ್ಕೊಂಡಿರುತ್ತೆ, ಡ್ರೈ ಆಗಿರುತ್ತೆ, ರುಬ್ದ ನೀಟಾಗಿ. ಅದು ಆ್ಯಕ್ಚುಲಿ ಮಸಾಲೆ ಹಿಡ್ಕೊಳ್ಳಿ ಅಂತ ಮಾಡ್ತಾರಲ್ವಾ, ಅದೇ ಥರ ಇವಾಗ ನಾವು ನೀರು ಹಾಕಿರಲ್ಲ, ಇದು ಹೆಂಗೂ ಡ್ರೈಯೇ ಇದೆ, ನೀಟಾಗಿ ಹಿಡ್ಕೊಳುತ್ತೆ.
ಹಾಕ್ಬಿಟ್ಟು ಒಂದು ತಟ್ಟೆ ಮೇಲೆ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಅದು ಒಂದೇ ಸತಿ ಫ್ರೈ ಮಾಡ್ಕೋಬೋದು. ಅಥವಾ ಈ ರೀತಿ ಮಸಾಲೆ ಹಾಕ್ಬಿಟ್ಟು ಒಂದು ಏರ್ ಟೈಟ್ ಕಂಟೈನರಲ್ಲಿ ಮೀನು ಇಟ್ಕೊಂಡ್ರು ಆರಾಮಾಗಿ ಒಂದು 3-4 ದಿನ ಫ್ರೈ ಮಾಡ್ಕೊಂಡು ತಿನ್ಬೋದು ಡೀಪ್ ಫ್ರೀಸರಲ್ಲಿ ಇಟ್ಬಿಟ್ರೆ. ನೋಡಿ ಎಲ್ಲ ಮೀನಿಗೂ ನೀಟಾಗಿ ಅದನ್ನು ಅಪ್ಲೈ ಮಾಡಾಯಿತು. ಇನ್ನು ಮಿಕ್ಕಿರೋದೆಲ್ಲ ಏನಿದೆ ಅದನ್ನೆಲ್ಲ ಹಂಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಬೋದು ಈ ರೀತಿ. ಯಾಕೆಂದರೆ ನೀಟಾಗಿ ಎಲ್ಲದಕ್ಕೂ ಇದಾಗಲಿ ಅಂತೇಳಿ ಒಂದೊಂದನ್ನೇ ಮಸಾಜ್ ಮಾಡ್ದಂಗೆ ಅಪ್ಲೈ ಮಾಡಿರೋದು. ಸೊ ಇವಾಗ ಎಲ್ಲದಕ್ಕೂ ಏನೋ ಸ್ವಲ್ಪ ಮಿಕ್ಕಿದ್ರೆ ಒಂದು ವೇಳೆ ಅದನ್ನೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿಬಿಟ್ರೆ ಸರಿ ಆಯಿತು. ಫಿಶ್ ರೆಡಿಯಾಗಿದೆ. ಚಿಕ್ಕ ಬಾಂಡ್ಲಿ ಇಟ್ಟಿದ್ದೀವಿ ಮೀನು ಫ್ರೈ ಮಾಡೋದಕ್ಕೆ. ಹಾಗೆ ಈ ರೀತಿ ಟಿಶ್ಯೂ ಪೇಪರ್ ಟವಲ್ ಅಂತಲೇ ಬರುತ್ತೆ, ಅದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ ಪೇಪರು. ಇಲ್ಲಾಂದರೆ ನಾರ್ಮಲ್ಲು ಈ ಹ್ಯಾಂಡ್ ಟಿಶ್ಯೂಸ್ ಇದ್ದರೆ ಇದು ಹಾಕ್ಕೋಬೋದು. ಅಲ್ಲಿಂದ ಫ್ರೈ ಮಾಡಿ ಎತ್ತಿ ಇದಕ್ಕೆ ಹಾಕ್ಕೊಂಡ್ರೆ ಏನಾಗುತ್ತೆ, ಎಕ್ಸೆಸ್ ಆಯಿಲ್ ಏನಿಲ್ಲ ಅದೆಲ್ಲ ಟಿಶ್ಯೂ ಹೀರ್ಕೊಳ್ಳುತ್ತೆ. ಓಕೆ, ಸೊ ಮೊದಲನೇ ಫಿಶ್ ಫ್ರೈ. ಹುಷಾರು, ಮುಂಚೆಲ್ಲ ಎದ್ರುಕೊಂಡು ಓಡೋಗೋಳು ಇಷ್ಟು ದೂರ ನಿಂತ್ಕೊಂಡು ಹಿಂಗಾಗ್ತಾ ಇದ್ಲು. ಇವಾಗೆಲ್ಲ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾಳೆ, ಫುಲ್ ಪ್ರೋ. ಸ್ವಲ್ಪ ಎಣ್ಣೆಲಿ ಕೈ ಬಿಡು, ಫುಲ್ ಪ್ರೋ ಆಗಿಬಿಟ್ಟಿದ್ದಾಳೆ ಹಿಮ. ಸಾರಿ, ಕಿಚನ್ ಸ್ವಲ್ಪ ಗಲೀಜಾಗಿದೆ, ಬೇಜಾರು ಮಾಡ್ಕೊಂಬೇಡಿ. ಸಂಡೇ ಅಲ್ಲ ಸುಮ್ಮ. ಅಯ್ಯೋ ನನ್ನ ಅರ್ಥ, ಅಯ್ಯೋ ನಿನ್ನ ನೋಡ ಮೀನು ನನಗೆ ರಿವೆಂಜ್ ತಗೊಳ್ತಾ ಇದೆ. ಓಕೆ, ಸಾರಿ ತಪ್ಪಾಯ್ತು, ಇನ್ನೊಂದ್ಸತಿ ಏನು ಹೇಳಲ್ಲ. ಓಹೋ, ಅಮ್ಮ ನೋಡು, ಹೌದು ನಿಜ, ಮತ್ತೆ ಆಡ್ತಾ ಇದೆ ನೋಡಿ. ಫ್ರೈ ಆಗ್ತಾಯಿದೆ, ನೀಟಾಗಿ ಫ್ರೈ ಆಗಲಿ. ಯಾಕೋ ತುಂಬ ನನ್ನ ಮೇಲೆ ಜಿದ್ದಿ ನಡೀತಿದೆ, ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ನೋಡಿ. ಈಗ ಬಿಸಿ ಬಿಸಿಯಾದ ಶವಿಯಾದ ಮೀನು ಫ್ರೈ ರೆಡಿ ಇದೆ. ಒಂದೊಂದೇ ತೆಗಿಪ್ಪ, ಫ್ರೈ ಇಲ್ಲ. ನಮಗೂ ಎಣ್ಣೆಗೂ ಯಾಕೋ ಆಗಿ ಬರೋಲ್ಲ ಅನ್ನಿಸ್ತಿದೆ. ಸೂಪರ್ ನೋಡಿ, ಏನು ಸಖತ್ತಾಗಿ ರೆಡಿಯಾಗಿದೆ ಫಿಶ್ ಫ್ರೈ. ಕ್ಯಾಂಪಿಂಗ್ ಕನ್ನಡಿಗ ಸ್ಪೆಷಲ್ ಫಿಶ್ ಫ್ರೈ. ಈ ಸೇಮ್ ಮಸಾಲೆಯಲ್ಲಿ ಫಿಶ್ ಫ್ರೈ ಆದರೂ ಮಾಡಿ, ಫಿಶ್ ತವಾ ರೋಸ್ಟ್ ಆದರೂ ಮಾಡಿ, ಬಾರ್ಬಿಕ್ಯೂ ಆದರೂ ಮಾಡಿ, ಆಮೇಲೆ ಚಿಕನ್ಗೂ ಸೇಮ್, ಚಿಕನ್ನು ಅದಕ್ಕೆ ಯೂಸ್ ಮಾಡ್ಬೋದು. ಇದೇನೇ ಇಡೀ ಮೀನಿಗೆ ಹಾಕ್ಬಿಟ್ರೆ ಇನ್ನೂ ಏನು ಚೆನ್ನಾಗಿರುತ್ತೆ. ಓಹೋ, ಹಂಗೆ ಬಿಸಿ ಬಿಸಿ. ಓಹೋ, ತುಂಬ ಬಿಸಿ ಇದೆಯಪ್ಪ, ಫುಲ್ ರೋಸ್ಟ್ ಆಗಿದೆಯಮ್ಮ. ಹೇಳಿ ನಮಗೆ ಸರ್, ಅಭಿಲಾಷ್ ಸರ್. ಸ್ವಲ್ಪ ಬೇಯಬೇಕಾಗಿತ್ತು. ಹೌದಾ? ಒಂಚೂರು ಖಾರ ಕಡಿಮೆ. ಆಮೇಲೆ ಸುಮ್ಮನೆ ಡವ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಮೊದಲೇ ಗೊತ್ತಲ್ಲ, ನಾನ್ ವೆಜ್ ಸಿಕ್ಬಿಟ್ರೆ ಇದರಲ್ಲೇ ತಿಂತೇವೆ ಅಂತ ಬೈಕೋಬೇಡಿ. ಬಿಸಿ ಬಿಸಿ ಇದೆ, ಅದಕ್ಕೆ ಸುಮ್ಮನೆ ಒಂಚೂರು ನಿಮ್ಮೆಲ್ಲರಿಗೋಸ್ಕರ. ಅಲ್ಲ, ಅದೇನೋ ಹೇಳ್ತಾರಲ್ಲ, ಮಾಡ್ಕೊಳ್ಳಿ ನೋಡ್ಕೊಳ್ಳಿ ತಿನ್ಕೊಳ್ಳಿ. ಎಷ್ಟು ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಪೀಸ್ ತೆಗಿಯೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಹೊತ್ತು ಕೈ ಸುಡುತ್ತೆ ಬಿ. ಓಕೆ, ವಾವ್, ಸ್ವರ್ಗ. ಈಗ ಟೈಮ್ ಎಷ್ಟು? 5:30. ಸ್ಕೆಚ್ ಹೊಡಿತಾ ಇದೆ. ಒಂದು 2 ಪೀಸ್ ಮಾಡಿಕೊಟ್ರೆ ನೆಮ್ಮದಿಯಾಗಿ ಕೂತ್ಕೊಂಡು ಚಾನ್ಸೇ ಇಲ್ಲ, ನೋ ವೇಸ್. ಮೂಳೆನೂ ಫುಲ್ ರೋಸ್ಟ್ ಆಗ್ಬಿಟ್ಟಿದೆ, ಮುಳ್ಳುನು ಸಕ್ಕತ್ತಾಗಿದೆ. ದಯವಿಟ್ಟು 7 ಗಂಟೆಗೆ ಒಂದು 2 ಪೀಸ್ ಮಾಡ್ಕೊಟ್ಬಿಡ. ಚಾನ್ಸೇ ಇಲ್ಲ, ನೋ ವೇ. ಸಕ್ಕತ್ತಾಗಿದೆ. ಇದಕ್ಕೆ ಹಿಮ ಇನ್ನೊಂದು ಚಟ್ನಿನೂ ಮಾಡ್ತಾರೆ. ಹೌದು, ಓಕೆನಾ? ಅದು ತುಂಬಾ ಚೆನ್ನಾಗಿರುತ್ತೆ. ಹಳೆ ವಿಡಿಯೋದಲ್ಲಿ ತೋರಿಸಿದೀವಿ ಅನ್ಸುತ್ತೆ ಹೇಗೆ ಚಟ್ನಿ ಅಂತ. ಸಕ್ಕತ್ತಾಗಿದೆ ಹಿಮ, ಸೂಪರ್. ನೀವು ಒಂಚೂರು ಟೇಸ್ಟ್ ನೋಡು ಹೆಂಗ್ ಮಾಡಿದೀನಿ ಅಂತ. ನೋಡು, ನಾನು ಕೊಟ್ಟರೆ ಒಂಚೂರು ಮೂಳೆ ಇಲ್ದಂಗೆ ಕೊಡ್ತೀನಿ, ಮೂಳೆ ಇಲ್ದಂಗೆ. ಹಿಂಗಿದೆ, ಚೆನ್ನಾಗಿದೆಯಾ? ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿವರೆಗೂ ಸಹಿಸ್ಕೊಂಡು ನೋಡಿದ್ಗೆ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲಲ್ಲಿ ಕ್ಯಾಂಪಿಂಗ್ ವೀಡಿಯೋಸು ಬರುತ್ತೆ, ಲೈಫ್ ಸ್ಟೈಲ್ ವ್ಲಾಗ್ಸು ಬರುತ್ತೆ. ಈ ರೀತಿ ಅವಾಗ ಕುಕ್ಕಿಂಗ್ ವೀಡಿಯೋಸು ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾವು ಕ್ಯಾಂಪಲ್ಲಿ ಏನಾದರೂ ಸ್ಪೆಷಲ್ ವೀಡಿಯೋ ಮಾಡ್ತೀವಿ ಅಂದರೆ
ಅಲ್ಲಿ ಫುಲ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿಲ್ಲ ಅಂದರೆ ಅದನ್ನು ಹೇಗೆ ಮಾಡ್ತೀವಿ ಅಂತ ನಾವು ಮನೇಲಿ ಮಾಡಿ ತೋರಿಸ್ತೀವಿ, ಅಥವಾ ಫಸ್ಟ್ ಮನೇಲಿ ತೋರಿಸಿ ಆಮೇಲೆ ಕ್ಯಾಂಪಲ್ಲಿ ಮಾಡ್ತೀವಿ. ಹೆಂಗೆ ಏನು ಅಂತ ನೀವು ಕಮೆಂಟ್ ಮಾಡಿ. ಇದೇ ರೀತಿ ನಿಮಗೆಲ್ಲ ವೀಡಿಯೋ ಬ್ಲಾಗ್ಗಳು ಇಷ್ಟ ಆದರೆ ದಯವಿಟ್ಟು ಸಜೆಷನ್ ಕಮೆಂಟಲ್ಲಿ ಸಜೆಷನ್ ಮಾಡಿ. ನನಗೆ ಟೆಂಪ್ಟೇಷನ್ ತಡ್ಕೊಳಕ್ಕಾಗ್ತಿಲ್ಲ ಮೀನು ತಿನ್ನೋಕ್ಕೆ. ಆಮೇಲೆ ನಾನು ಇನ್ನೊಂದು ಹೇಳ್ಬೇಕಂತ ಅಂದರೆ ಏನಾದರೂ ನಾನು ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು, ಏನಾದರೂ ಸ್ವಲ್ಪ ಏನಾದರೂ ಪ್ರೊಸೀಜರಲ್ಲಿ ನಾನು ಏನೋ ಬೇರೆ ಚೇಂಜ್ ಮಾಡಬೇಕಂತ ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿಸಿ ತಿಳಿಸ್ಕೊಡಿ. ಹಾಂ ತಿಳಿಸ್ಕೊಡಿ ಮತ್ತೆ ಸಿಗೋಣ ಇದೇ ರೀತಿ ಇದೊಂದು ಹೊಸ ವ್ಲಾಗೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ. 7 ಗಂಟೆಗೆ ನಂಗೆ ಬೇಕೇ ಬೇಕು, ಪ್ಲೀಸ್ ಮಾಡಿಕೊಡು.